ಎಲ್ಲಿದ್ಯಾ? ಎಷ್ಟೊತ್ತಾಯ್ತು? ನಾನು ಆಲ್ರೆಡಿ ಲ್ಯಾಂಡ್ ಆದೆ. ಇಲ್ಲಿ ಬೇಗ ಬಾ, ವೇಟ್ ಮಾಡ್ತಿದ್ದೆ. ಹಲೋ ಸರ್. ಹಾಂ, ಒಂದು ನಿಮಿಷ ಹೇಳ್ತೀನಿ. ಓಕೆ ಓಕೆ ಓಕೆ, ಒಂದು ನಿಮಿಷ. ಓಕೆ ಓಕೆ ಓಕೆ, ಇಲ್ಲ ಹಾಗೇನಿಲ್ಲ. ಇವಾಗ ಜಸ್ಟ್ ಲ್ಯಾಂಡ್ ಆದೆ ಸರ್. ಇಲ್ಲ ಸರ್, ನಂಗೆ ಗೊತ್ತು. ನನ್ನ ಬ್ಯಾಗ್ ಎಲ್ಲಿ? ವಾ, ನನ್ನ ಬ್ಯಾಗ್ ಇಲ್ಲೇ ಇದೆಯಾ? ಹಲೋ ವಿನಯ್, ಎಲ್ಲಿದ್ಯಾ? ಲೇಟ್ ಆಯ್ತು ಆಲ್ರೆಡಿ, ಬೇಗ ಬಾ. ಹಾಯ್ ವಿನಯ್, ತುಂಬಾ ಹೊತ್ತಾಯ್ತು. ನಾನು ನಿಂಗೆ ವೇಟ್ ಮಾಡ್ತಾರೆ. ಸರಿ ಆಯ್ತು, ಬಾ. ಏನ್ ಸಮಾಚಾರ? ಜರ್ನಿ ಎಲ್ಲ ಚೆನ್ನಾಗಿತ್ತು ವಿನಯ್. ನಂಗೊಂದು ಡೌಟ್ ಇದೆ. ಅದು ಏನು ಯಾರು ತಗೊಂಡೇ ಇಲ್ಲ. ಇನ್ ಕರ್ನಾಟಕದಲ್ಲಿ ಏನು ಕಳ್ರೆ ಇಲ್ವಾ ಯಾರು? ಓ ಅದಕ್ಕೊಂದು ದೊಡ್ಡ ಕಥೆನೇ ಇದೆ, ಹೇಳ್ತೀನಿ ಕೇಳಿಸ್ಕೊ. ಹಲೋ, ಸರಿ ಮೇಡಮ್, ಇವಾಗಲೇ ಇಮಿಡಿಯೇಟ್ ಆಗಿ ಬರ್ತಾ ಇದ್ದೀನಿ. ನೀವೇನೋ ಕಾಲ್ ಮಾಡಿದ್ದೀನಿ, ನನ್ನ ಫ್ರೆಂಡಿಗೆ ಏನೋ ಆಗಿದೆ. 15 ಲಕ್ಷನಾ? ನಮ್ಮನೆ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಿದೆ. ಇದಕ್ಕಿದ್ದಂಗೆ 15 ಲಕ್ಷ ಅಂತ ಕೇಳಿದ್ರೆ ನಾನು ಎಲ್ಲಿಂದ ಅರೇಂಜ್ ಮಾಡಲಿ? ಉಳಿಸ್ಕೋಬೇಕಂದ್ರೆ 15 lakhs ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಲೇಬೇಕು. ನಾನು ಪ್ರಯತ್ನ ಪಡ್ತೀನಿ. ಸರಿ ಮೇಡಮ್. ದುಡ್ಡು ಎಷ್ಟು ಮುಖ್ಯ ಅಂತ ನನಗೆ ಈಗ ಗೊತ್ತಾಗ್ತಿದೆ. ನನ್ನ ಪ್ರಾಣ ಸ್ನೇಹಿತನ ಜೀವ ಉಳಿಸ್ಕೋಬೇಕು ಅಂದರೆ 15 ಲಕ್ಷ ನಾನು ಅರೇಂಜ್ ಮಾಡಲೇಬೇಕು. ನಾನು ಕೂಡ ತುಂಬ ಪ್ರಯತ್ನ ಪಟ್ಟೆ. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಎಲ್ಲ ಕಡೆನೂ ತಿರುಗಾಡಿದೆ. ನನ್ನ ಫ್ರೆಂಡ್ಸ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಏನು ಪ್ರಯೋಜನ ಆಗಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಆ ಕಡೆ ಈ ಕಡೆ ಓಡಾಡಿ ಟೆನ್ಷನಲ್ಲಿ ಫೋನ್ ಮಾಡೋಣ ಅಂತ ನೋಡಿದೆ. ಅಷ್ಟರಲ್ಲಿ ಪಾರ್ಕಲ್ಲಿ ಕೂತ್ಕೊಂಡಿದ್ದಾಗ ಒಂದು ವ್ಯಕ್ತಿ ನನ್ನನ್ನೇ ನೋಡ್ತಾ ಇರ್ತಾರೆ. ಪದೇ ಪದೇ ನನ್ನೇ ನೋಡ್ಕೊಂಡು ಹೋಗ್ತಿರ್ತಾರೆ. ಈ ವ್ಯಕ್ತಿ ನನ್ನ ಹತ್ರ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ. ಯಾರು ಸರ್ ನೀವು? ನಂದೇ ನನಗಾಗಿದೆ. ಹೋಗಿ ಸರ್, ಕೆಲಸ ನೋಡ್ಕೊಳ್ಳಿ. ಕೇಳದಪ್ಪ, ಟೆನ್ಷನ್ ಇದ್ದೀರ ಅಂತ ಕೇಳಿದೆ. ಕೇಳತ್ತಪ್ಪ. ನನ್ನ ಫ್ರೆಂಡ್ನ ಉಳಿಸ್ಕೋಬೇಕು ಅಂತಂದ್ರೆ 15 ಲಕ್ಷ ರೆಡಿ ಮಾಡಬೇಕು. ಯಾಕಪ್ಪ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಸಮಸ್ಯೆ ಅನ್ನೋದು ಮನ್ಸಿಗೆ ಬಂದೇ ಬರುತ್ತೆ. ಒಬ್ರು ನಂಬರ್ ಕೊಡ್ತೀವಿ, ಅವ್ರು ನಿಮ್ಗೆ ಸಹಾಯ ಮಾಡ್ಬೋದು. ಸರಿ ಸರ್, ನಿಮ್ಮಿಂದ ಸಹಾಯ ಆಗುತ್ತೆ ಅಂತಂದ್ರೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮವರೇ ನಮಗಾಗಲ್ಲ ಅನ್ನೋ ಈ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಇದ್ದಾರಾ ಅಂತ ಆಶ್ಚರ್ಯ ಆಗುತ್ತೆ. ಅವರಿಂದ ನನಗೆ ಸಹಾಯ ಆಗುತ್ತೆ ಅಂತಂದರೆ ತುಂಬ ಖುಷಿನೇ. ಎಸ್ ಎಸ್ ಓಕೆ ಮೇಡಮ್ 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 ಒಂದು ನಿಮಿಷ ಮೇಡಮ್. ಐ ಕಾಲ್ ಲೇಟರ್. ಹೇಳಿ, ಯಾರು? ಮೇಡಮ್, ಪಾರ್ಕಲ್ಲಿ ಒಬ್ರು ಪರಿಚಯ ಆದರು. ಸೊ ನಾನೊಂದು ಪ್ರಾಬ್ಲಮಲ್ಲಿದ್ದೆ. ಹಾಸ್ಪಿಟ್ಲಿಗೆ 15 ಲಕ್ಷ ಬೇಕಾಗಿತ್ತು. ನಿಮ್ಮಿಂದ ಸಹಾಯ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದೆ ಮೇಡಮ್. ಅರವಿಂದ್ ಅಂತ, ನಾನು ಒಟ್ಟಿಗೆ ಫೋನಲ್ಲಿ ಮಾತಾಡಿದ್ದೆ. ಓ ಸರಿ, ನೀವು ಹೇಳಿದ ಅರ್ಥ ಆಯ್ತು ನನಗೆ. ನೀವು ಒಂದು ಕೆಲಸ ಮಾಡಿ, ನಾವು ನಿಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ಥ್ಯಾಂಕ್ಸ್ ಮೇಡಮ್, ಇವ್ರನ್ನ ಭೇಟಿ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು ಸೊ. ಹಲೋ, ಹೇಳಿ ಡಾಕ್ಟರ್. ಹೌದಾ? ಶಿಟ್. ಸರಿ 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 ಡಾಕ್ಟರ್. ಕೊನೆಗೂ ನನ್ನ ಫ್ರೆಂಡ್ನ ಕಳ್ಕೊಂಡ್ಬಿಟ್ನಾ? ಮೇಡಮ್, ಯಾರು ನೀವು? ನನ್ನ ಹೆಸರು ಅರವಿಂದ್ ಅಂತ ಹೇಳ್ಬಿಟ್ಟು. ನಾನು ಸಾಹೇಬ್ರನ್ನ ಮಾತಾಡಿಸ್ಬೇಕಾಗಿತ್ತು. ಅವಕಾಶ ಏನಾದರೂ ಸಿಗುತ್ತಾ? ಈ ಕಾರ್ಡ್ನ ಸಾಹೇಬ್ರಿಗೆ ತೋರಿಸಿ. ಸರಿ ಆಯ್ತು, ನಾವು ಕೇಳ್ಕೊಬತ್ತೀನಿ, ಇಲ್ಲೇ ಇರಿ. ಯಾರು ಕರ್ಸಮ್ಮ? ಕೇಳಿದ್ದೀನಿ, ಒಳಗಡೆ ಬನ್ನಿ, ಕರಿತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ನೀನೇನಪ್ಪ ಅವ್ರು ಕಳ್ಸಿರೋ ವ್ಯಕ್ತಿ? ಹೇಳಪ್ಪ, ಏನಪ್ಪ ಇದು? ಏನಮ್ಮ ಇದೆಲ್ಲ ಆಗಿರುತ್ತಾನೆ, ತಿರ್ಗಾ ಏನಿದು ಹೊಸ್ದಾಗೆ? ಸರ್, ಒಂದು 5 ನಿಮಿಷ ಕಾಲ ಅವಕಾಶ ಕೊಟ್ಟರೆ ಹೇಳ್ಬಿಡಿ. ನೋಡಪ್ಪ, ನನಗೆ ಪಕ್ಷದ ಮೀಟಿಂಗ್ ಇದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಸರಿ ಹೇಳಪ್ಪ, ಹೋಗ್ಲಿ. ಕೆಲವು ದಿನಗಳ ಹಿಂದೆ ನನ್ನ ಸ್ನೇಹಿತನ ಕಳ್ಕೊಂಡೆ ಸರ್. ಅವನಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಆ ಕಾರಣಕ್ಕಾಗಿ 15 ಲಕ್ಷ ಡಾಕ್ಟರ್ ಹೇಳಿದ್ರು. ಆದರೆ ನನ್ನ ಕೈಯಲ್ಲಿ ಆಗಿಲ್ಲ. ತುಂಬ ಪ್ರಯತ್ನ ಪಟ್ಟೆ, ಆದರೆ ಏನು ಮಾಡೋದು?
ನನ್ನ ವಿಧಿ ಅನಿಸುತ್ತೆ ಅವನ್ನ ಉಳಿಸ್ಕೊಳ್ಳೋಕ್ಕೆ. ಸರ್, ರೈತರು ಸಾಲ ಸೋಲ ಮಾಡಿ ಹೇಗೋ ಬೆಳೆನ ಬೆಳೀತಾ ಇರ್ತಾರೆ. ಒಂದು ವೇಳೆ ಏನಾದರೂ ಬೆಳೆ ಫಲ ಕೊಟ್ಟಿಲ್ಲ ಅಂತಂದರೆ ನಿಮಗೂ ಗೊತ್ತಿರೋ ಹಾಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ನಾನೇನು ಹೊಸ ವಿಚಾರ ಏನು ಹೇಳ್ತಿಲ್ಲ, ಹಳೆ ವಿಚಾರನೇ, ನಿಮಗೂ ಗೊತ್ತಿರುತ್ತೆ. ಎಜುಕೇಷನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ರೈತರು ಬಡವರಿಗೆ ನೀವು ಮಂಡಿಸುವ ಬಜೆಟ್ ಅವರಿಗೆ ಅನುಕೂಲ ಆಗಬೇಕು. ಮತ್ತೆ ಬಡವ್ರಿಗೆ ಅಂತ ಇಷ್ಟು ಪರ್ಸೆಂಟೇಜ್ ಅಂತ ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಎಜುಕೇಷನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಇಟಕ್ಸೋದು ತುಂಬ ಕಷ್ಟ ಆಗಿದೆ. ಪ್ರತಿ ಬಜೆಟ್ ಮಂಡನೆ ಮಾಡುವಾಗ ಈ ವಿಚಾರ ಅನುಷ್ಠಾನಕ್ಕೆ ಬಂದರೆ ಎಷ್ಟೋ ಬಡವರಿಗೆ ಅನುಕೂಲವಾಗುತ್ತೆ. ಈ ವಿಚಾರದ ಬಗ್ಗೆ ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಳ್ಳಿ, ಬಡವರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ನೋಡಪ್ಪ, ನೀನು ಕತೆ ಕೇಳ್ತಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಇದು ಎಲ್ಲಾ ಪಕ್ಷದವ್ರ ಜೊತೆ ಸೇರಿ ಅಸೆಂಬ್ಲಿಲಿ ಮಾತಾಡಿ ನಾವು ಡಿಸಿಷನ್ ತಗೋಬೇಕು. ಇದು ನನ್ನ ಕೈ ಒಬ್ಬನ ಕೈಲೇ ಇಲ್ಲ. ನೋಡೋಣ, ನಾನು ಆದಷ್ಟು ಟ್ರೈ ಮಾಡಿ. ಈ ಚಿತ್ರದಲ್ಲಿ ಬರುವ ಸನ್ನಿವೇಶವು ಎಲ್ಲವೂ ಕಾಲ್ಪನಿಕ. ಒಂದು ವೇಳೆ ಈ ಕಿರುಚಿತ್ರದಲ್ಲಿ ಬರುವಂತಹ ಬಜೆಟ್ ಮಂಡನೆ ಜಾರಿಗೆ ಬಂದರೆ ಕಳ್ಳತನ ಕಡಿಮೆಯಾಗುತ್ತದೆ, ಬಡವರಿಗೆ, ರೋಗಿಗಳಿಗೆ ಹಾಗೂ ರೈತರಿಗೆ ಅನುಕೂಲವಾಗುತ್ತದೆ. ಸರ್ಕಾರದಲ್ಲಿರುವ ದುಡ್ಡು ಜನರು ತೆರಿಗೆಯನ್ನು ಕಟ್ಟಿ ಸಂಗ್ರಹವಾಗಿರುವಂತಹ ದುಡ್ಡು. ಈ ಹಣವು ಜನರಿಗೆ ಕಷ್ಟದ ಸಮಯದಲ್ಲಿ ಉಪಯೋಗವಾಗಬೇಕು. ಅದರಲ್ಲೂ ಬಡವರಿಗೆ ಮಾತ್ರ ಈ ಹಣ ತಲುಪಬೇಕು. ಈ ಹಣ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಇಂತಿಷ್ಟು % ಅಂತ ಬಡವರ ಕಷ್ಟಗಳಿಗೆ, ಅವರ ಕಷ್ಟಗಳನ್ನು ದೂರ ಮಾಡಲು ಸಂದಾಯವಾಗಬೇಕು. ಈ ನಿಯಮ ಸರ್ಕಾರವು ಜಾರಿಗೆ ತಂದರೆ ತುಂಬ ಉಪಯೋಗವಾಗುತ್ತದೆ. ಈ ಕಿರುಚಿತ್ರದ ಸಂದೇಶವೇನೆಂದರೆ, ಈ ಸರ್ಕಾರದ ತೆರಿಗೆ ಹಣವು ಬಡವರಿಗೆ, ಅವರ ಕಷ್ಟಗಳಿಗೆ ಏನೇ ತೊಂದರೆ ಬಂದರೂ ಸಹಾಯವಾಗಬೇಕು. ಉದಾಹರಣೆ, ರೋಗಿಗಳಿಗೆ, ವಿದ್ಯಾಭ್ಯಾಸಕ್ಕೆ, ತೀರಾ ಬಡವರು ತಮ್ಮ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲದೆ ಇರುವವರಿಗೆ ಈ ಹಣವು ತಲುಪಬೇಕು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವರ್ಷಕ್ಕೆ ಒಮ್ಮೆ ಆಗುವ ಬಜೆಟ್ ಮಂಡನೆಯಲ್ಲಿ ಈ ವಿಚಾರ ಜಾರಿಗೆ ತರಲೇಬೇಕು. ಇದರಿಂದ ಆರ್ಥಿಕವಾಗಿ ಕುಗ್ಗಿರುವ ಜನರಿಗೆ ಈ ಬಜೆಟ್ಟಿನಿಂದ ಆರ್ಥಿಕವಾಗಿ ಪ್ರಬಲವಾಗುವುದಕ್ಕೆ ಸಹಾಯವಾಗುತ್ತದೆ. ಬಡವರ ಕಷ್ಟಕ್ಕೆ ನಮ್ಮ ಸರ್ಕಾರನೇ ನಿಲ್ಲಬೇಕು.